ಸ್ನೇಹಿತರಿಗೆ, ಸಹೋದ್ಯೋಗಿಗಳಿಗೆ ಎಲ್ಲರಿಗೂ ನಮಸ್ಕಾರ. ಪ್ರತಿಯೊಬ್ಬರೂ ಸಿನಿಮಾಗೋಸ್ಕರ ದುಡಿದವರೇ ನಿರೋರು, ಎಂದಿರೋ ಮಹಾನುಭಾವರು, అందరికీ ವಂದನೆಗಳು. ಚಪ್ಪಳೆ ಬರಲಿ. ದಾದಾ ಸಾಹೇಬ್ ಅವ್ರ ಹೆಸರು ಕೇಳ್ತಿದ್ದಾಗಲೇ ಒಂಥರ ರೋಮಾಂಚನ ಆಗುತ್ತೆ, ಮೈಯೆಲ್ಲ ನಡುಕ ಬರುತ್ತೆ. ಈ ಒಂದು ಚಿತ್ರ ನಿರ್ಮಿಸ್ಬೇಕಾದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ಬೋದು ಆ ಕಾಲದಲ್ಲಿ ಅಂತ ಅನಿಸುತ್ತೆ. ಆ ಚಿತ್ರದ ಹೀರೋಗೋಸ್ಕರ ಎಷ್ಟೋ ಜನರನ್ನ ಹುಡ್ಕೊಂಡು ಹೋದ್ರಂತೆ. ನಾನು ಪೇಪರಲ್ಲಿ ಓದಿದ್ದು, ಹುಡ್ಕೊಂಡು ಹೋದ್ರೆ ಯಾರು ಪಾತ್ರ ವಹಿಸೋಕೆ ಒಪ್ಕೊಳ್ಳಿಲ್ವಂತೆ. ಕೊನೆಗೆ ತನ್ನ ಪತ್ನಿಯನ್ನೇ ಚಿತ್ರದಲ್ಲಿ ಪಾತ್ರ ಮಾಡು ಅಂತ ಹೇಳಿದ್ರಂತೆ. ಅಂಥ ಮಹಾನುಭಾವರು ದಾದಾ ಸಾಹೇಬ್ ಅವರು. ಮತ್ತೆ ಇನ್ನೊಂದು, ನಮ್ಮ ಮನುಷ್ಯನ ಸಹಜ ಗುಣ ಇದ್ದಾಗ ಮರೆತು ಇಲ್ಲದಿದ್ದಾಗ ನಾವು ಸ್ಮಾರಕವನ್ನು ನಿರ್ಮಿಸ್ತೀವಿ. ಹಾಗೆ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡನ್ನು ಯಾಕೋ ಕೊಡ್ತಾ ಇರಬೇಕಾದ್ರೆ ದಾದಾ ಸಾಹೇಬ್ ಅವರೇ ಬಂದ್ರಂತೆ. ಒಳಗಡೆ ಬಂದರೆ ಅವ್ರಿಗೆ ಯಾರು ಗುರುತಿಸ್ಲಿಲ್ವಂತೆ, ಅವ್ರಿಗೊಂದು ಚೇರ್ ಸಹಿತ ಕೊಡ್ಲಿಲ್ವಂತೆ. ಆಮೇಲೆ ಯಾರೋ ಒಬ್ಬ ಗೇಟಲ್ಲಿ ನಿಂತ್ಕೊಂಡಿರೋರು ಬಂದು ಒಂದು 10 ಚೇರ್ ಹಾಕದಂತೆ. ಆಮೇಲೆ ಎಲ್ಲರೂ ಎಲ್ಲ ಫಂಕ್ಷನ್ ಹೇಳಾದ್ಮೇಲೆ ನೀವು ದಾದಾ ಸಾಹೇಬ್ ಅಂತ. ಈ ಥರ ಜನ ನಮ್ಮ ಮನುಷ್ಯ ಜಾತಿ. ನೀವು ಹಾಗೆ ಮಾಡಬೇಡಿ, ಯಾರಾದ್ರೂ ಆ ಥರ ಇದ್ದರೆ ಅವರನ್ನು ಗುರುತಿಸಿ ಅಂತ ಹೇಳಿ ತಿಳ್ಕೊಂಡು ಈ ಒಂದು ಪ್ರಶಸ್ತಿಯನ್ನು ಅವರ ಮೊಮ್ಮಕ್ಕಳಿಂದ ಸ್ವೀಕಾರ ಮಾಡ್ತಾ ಇರೋದಕ್ಕೆ ನಿಜವಾಗ್ಲೂ ಬಹಳ ಆ ಹೆಸರಿಗೆ ಒಂದು ಎಂಥ ಒಂದು ದೈವಿಕ ಶಕ್ತಿ ಇದೆ ಅಂತ ನನಗನ್ನಿಸ್ತಾ ಇದೆ. ನಮ್ಮ ಮಾವನವರಾದ ಸುಬ್ಬಯ್ಯ ನಾಯ್ಡು ಅವರು ಕೂಡ ದಕ್ಷಿಣ ಭಾರತದ ಮೊದಲ ನಾಯಕ ನಟ. ಅವರು ಮಾರ್ಚ್ 3ನೇ ತಾರೀಕು ಬಂದರೆ 91 ವರ್ಷ ಆಗುತ್ತೆ ಅವರು ವಾಕ್ಚಿತ್ರವನ್ನು ನಿರ್ಮಿಸಿ ಆ್ಯಕ್ಟ್ ಮಾಡಿ. ಸೊ ಹಾಗಾಗಿ ಅಂತಹ ಮನೆತನದಲ್ಲಿ ನಾನು ಬಂದಿದ್ದಕ್ಕೆ ಇವ್ರ ಜೊತೆಗೆ ಸೇರ್ಕೊಂಡಿರೋ ಹಾಗಾಗಿದೆ. ನನಗೂ ತುಂಬ ಖುಷಿ ಆಗ್ತಿದೆ. ಇದಕ್ಕಾಗಿ ಶ್ರಮಿಸಿದ ನಮ್ಮ ಬಸವರಾಜ್ ಅವರು, ಅವರಿಗೆ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಪುನೀತ್ ಪ್ರಶಸ್ತಿಯನ್ನು ನಾನು ಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದ.